ಕರಾವಳಿಯಲ್ಲಿ ವರುಣದ ಆರ್ಭಟ ದಿನದಿಂದ ದಿನಕ್ಕೆ ಏರ್ತಾ ಇರುವಂತಹ ಮಳೆ. ಮಂಗಳೂರಿನಲ್ಲಿ ಭಾರೀ ಮಳೆಗೆ ಕುಸಿದು ಬಿದ್ದಂತಹ ಗೋಡೆ. ಕರಾವಳಿಯಲ್ಲಿ ವರುಣನ ಆರ್ಭಟ ದಿನದಿಂದ ದಿನಕ್ಕೆ ಏರ್ತಾ ಇರುವಂತಹ ಮಳೆ. ಮಂಗಳೂರಿನಲ್ಲಿ ಭಾರೀ ಮಳೆಗೆ ಕುಸಿದು ಬಿದ್ದಂತಹ ಆವರಣದ ಗೋಡೆ. ಹಲವು ದ್ವಿಚಕ್ರ ವಾಹನಗಳು ಜಖಂ, ಜನಜೀವನ ಅಸ್ತವ್ಯಸ್ತ. ಕರಾವಳಿ ಭಾಗದಲ್ಲಿ ಮಹಾಸ್ಫೋಟ, ಮನೆಗೆ ನುಗ್ಗಿದೆ ವರುಣ. ಸರ್ಕ್ಯೂಟ್ ಹೌಸ್ ಬಳಿ ಮಳೆಯ ಪರಿಣಾಮ ಗುಡ್ಡ ಕುಸಿತದ ಆಗಿದೆ. ಮೇರಿ ಹಿಲ್ ಬಳಿಯ ಆವರಣದ ಗೋಡೆ ಕುಸಿದಿದೆ. ದ್ವಿಚಕ್ರ ವಾಹನಗಳು ಜಖಂ ಆಗಿರುವಂತಹ ಘಟನೆ ನಡೆದಿದೆ. ಕೋಟ್ವಾರ ಚೌಕಿಯಲ್ಲಿ ಹಲವು ಅಂಗಡಿಗಳಿಗೆ ನೀರು ನುಗ್ಗಿ ಅವಾಂತರ. ಮಂಗಳೂರಿನ ಅನೇಕ ಭಾಗದಲ್ಲಿ ಭಾರೀ ಮಳೆಗೆ ಜನ ಹೈರಾಣು. ಇನ್ನು 5-6 ದಿವಸ ಮಳೆಯ ಮುನ್ನೆಚ್ಚರಿಕೆ. ಎಸ್ ವೀಕ್ಷಕರೇ, ಎಲ್ಲೆಲ್ಲೂ ಕೂಡ ಮಳೆಯಾಗ್ತಾ ಇರುವಂತದ್ದು. ಕರಾವಳಿ ಭಾಗದಲ್ಲಿ ಮಹಾ ಮಳೆ ಆಗ್ತಾ ಇದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಹೇಗೆ ಅಂಗಡಿಗಳಿಗೆ ನೀರು ನುಗ್ಗಿದೆ ಅಂತ ಹೇಳಿ. ಒಂದು ಗೋಡೆ ಕುಸಿತದ ಪರಿಣಾಮವಾಗಿ ನಿಲ್ಲಿಸಿಟ್ಟಿರುವಂತಹ ದ್ವಿಚಕ್ರ ವಾಹನಗಳು ಸಾಲು ಸಾಲು ಅಡ್ಡ ಮಲಗಿದೆ. ಆ ಮಟ್ಟಿಗೆ ಮಂಗಳೂರಿನಲ್ಲಿ ಮಳೆಯಾಗ್ತಾ ಇರುವಂತದ್ದು. ಎಲೆಕ್ಟ್ರಿಕಲ್ ವಸ್ತುಗಳಿಗೆ ನೀರುಗಳು ನುಗ್ಗಿದ್ದು ಅದು ಕೂಡ ಜಖಂ ಆಗಿದೆ. ವಾಹನ ಸವಾರರಿಗೂ ಕೂಡ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿಯಾಗಿ ಮಳೆ ಬಿದ್ದಿರುವಂತದ್ದು. ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿರುವಂತಹ ಪರಿಣಾಮ ಅಲ್ಲಿರುವಂತಹ ಅಂಗಡಿಯ ಮಾಲೀಕರು ನೀರನ್ನ ಹೊರಹಾಕುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಮಹಾಮಳೆಗೆ ಗೋಡೆ ಕುಸಿದು ಬಿದ್ದು ದ್ವಿಚಕ್ರ ವಾಹನದ ಮೇಲೆ ಬಿದ್ದಿರುವಂತದ್ದು. ಆ ಒಂದು ಕಾರಣಕ್ಕಾಗಿ ದ್ವಿಚಕ್ರ ವಾಹನ ಸಾಲು ಸಾಲಾಗಿ ಅಡ್ಡ ಮಲಗಿರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಮಹಾಮಳೆಗೆ ಚಿಕ್ಕ ಮಕ್ಕಳನ್ನ ಹೊರಗಡೆ ಬಿಡೋದು ತಪ್ಪು. ಆ ಕೆಲಸವನ್ನ ಯಾವತ್ತೂ ಮಾಡಬೇಡಿ. ಕರಾವಳಿಯ ಭಾಗದಲ್ಲಿ ಮಹಾಸ್ಫೋಟ, ಮನೆಗೆ ನೀರು ನುಗ್ಗಿರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.